ಟಿವಿ forever on fire. ಸಚಿವರ ಹನಿ ಟ್ರ್ಯಾಪ್ ಪ್ರಕರಣಕ್ಕೆ ಮತ್ತೆ ಬಿಗ್ ಟ್ವಿಸ್ಟ್ ಸಿಗ್ತಾ ಇದೆ. ಒತ್ತಡಕ್ಕೆ ಒಳಗಾಗಿ ಯೂಟರ್ನ್ ಆದ್ರ ರಾಜಣ್ಣ ರಾಜೇಂದ್ರ ಅನ್ನುವಂತ ಅನುಮಾನ ಕೂಡ ಹುಟ್ಕೊಳ್ತಾ ಇದೆ. ಹನಿ ಟ್ರ್ಯಾಪ್ ಕೇಸನ್ನ ಬಿಟ್ಟು ಕೊಲೆ ಬೆದರಿಕೆ ಕೇಸನ್ನ ದಾಖಲಿಸಿದ ರಾಜೇಂದ್ರ ಕೆಲವೊಂದ್ ಕಡೆಯಲ್ಲಿ ಒತ್ತಡದಲ್ಲಿ ಇದ್ದಾರಾ ರಾಜಣ್ಣ ಮತ್ತು ರಾಜೇಂದ್ರ, ಅಪ್ಪ ಮಗ ಇಬ್ರು ಕೂಡ ಒತ್ತಡಕ್ಕೆ ಒಳಗಾಗಿದ್ದಾರಾ ಅನ್ನುವಂತ ಪ್ರಶ್ನೆ ಹುಟ್ಕೊಳ್ತಾ ಇದೆ. ಹನಿ ಟ್ರ್ಯಾಪ್ ಆಗಿದೆ, ಹನಿ ಟ್ರ್ಯಾಪ್ ಆಗಿದೆ, ಹನಿ ಟ್ರ್ಯಾಪ್ ಯತ್ನ ನಡೆದಿದೆ ಅಂತ ಹೇಳಿದವರು ಈಗ ಆ ಕೇಸ್ನ ಬಿಟ್ಬಿಟ್ರು. ಮರ್ಡರ್ ಅನ್ನೋ ಕೇಸನ್ನ ಇದೀಗ ನೀಡಲಾಗ್ತಾ ಇದೆ. ಸದನದಲ್ಲಿ 48 ಜನರ ಮೇಲೆ ಆರೋಪ ಮಾಡಿದ ಸಚಿವ ರಾಜಣ್ಣ ಸ್ವತಃ ತಮ್ಮ ಮೇಲೆ ತಮ್ಮ ಮಗನ ಮೇಲೆ ಹನಿ ಟ್ರ್ಯಾಪ್ ಆಗಿದೆ ಅಂತ ಹೇಳಿದ್ರು ರಾಜಣ್ಣ. ದೂರು ಕೊಡೋದಾಗಿ ಹೇಳಿ ಈಗ ವರಸಿಯನ್ನ ಬದಲಾಯಿಸ್ತಾ ಇದ್ದಾರೆ ರಾಜಣ್ಣ. ವಿಡಿಯೋ ದಾಖಲೆ ಇದೆ ಅಂತ ಹೇಳಿ ಈಗ ಯೂಟರ್ನ್ ಹೊಡಿತಾ ಇದ್ದಾರೆ. ಯಾವುದೇ ವಿಡಿಯೋ ಸಾಕ್ಷಿ ಇಲ್ಲ ಅಂತಿದ್ದಾರೆ ರಾಜಣ್ಣ. ಇತ್ತ ಹನಿ ಟ್ರ್ಯಾಪ್ ಆಗಿದೆ ಇಲ್ವೋ ಅಂತ ರಾಜೇಂದ್ರ ರಾಜಣ್ಣ ಇಬ್ರೂ ಕೂಡ ಹೇಳ್ತಾ ಇದ್ದಾರೆ. ನೋಡಿ, ಸಿಸಿಟಿವಿಯ ವಿಜುವಲ್ಸ್ ಇದೆ. ಬ್ಲೂ ಜೀನ್ಸು ಬ್ಲೂ ಟಾಪ್ ಹಾಕೊಂಡು ಬಂದಿದ್ರು ಅಂತೆಲ್ಲ ಹೇಳಿದ್ರು. ಸುಮಾರು ಜನರ ಮೇಲೆ ಹನಿ ಟ್ರ್ಯಾಪ್ಗೆ ಯತ್ನಿಸಲಾಗಿದೆ ಅನ್ನುವಂತ ಒಂದು ಗಂಭೀರವಾದಂತ ಆರೋಪ ಮಾಡ್ರು. ಸ್ವಪಕ್ಷದವರೇ ಮಾಡಲಾಗಿದೆ ಅನ್ನೋದನ್ನು ಕೂಡ ಹೇಳಲಾಯಿತು. ಆದ್ರೆ ಈಗೆಲ್ಲ ನೋಡಿದ್ರೆ ವಿಡಿಯೋ ಇಲ್ಲ, ಸಾಕ್ಷಿಗಳಿಗಿಲ್ಲ. ಅದರ ಜೊತೆಗೆ ಈಗ ಮರ್ಡರ್ಗೆ ಪ್ಲಾನ್ ಮಾಡಲಾಗಿತ್ತು ಅನ್ನೋದನ್ನು ಹೇಳಲಾಗ್ತಾ ಇದೆ. ಯಾಕೋ ಇಬ್ರು ಒತ್ತಡದಲ್ಲಿ ಇದ್ದಂಗೆ ಕಾಣಿಸ್ತಾ ಇದೆ. ಹೈಕಮಾಂಡ್ ನಾಯಕರು ಒತ್ತಡ ಹೇರಿದ್ರ ಅನ್ನೋ ಪ್ರಶ್ನೆ ಇದೆ, ಅಥವಾ ಏನೋ ಹೇಳೋಕ್ಕೋಗಿ ಇನ್ನೇನೋ ಆಗೋಯ್ತಾ ಅನ್ನುವಂಥ ಅನುಮಾನ ಹುಟ್ಕೊಳ್ತಾ ಇದೆ. ಯಾರದ್ದ ಮೇಲೆ ಗೂಬೆ ಕೂರ್ಸಕ್ ಹೋಗಿ ತಾವೇ ತಗ್ಲಾಕೊಂಡ್ರ ಅನ್ನುವಂಥ ಪ್ರಶ್ನೆ ಹುಟ್ಕೊಳ್ತಾ ಇದೆ. ಹಿರಿಯ ನಾಯಕರು, ಅನುಭವಿ ನಾಯಕರು, ಅಪ್ಪ ಮಗ ಇಬ್ರು ರಾಜಕಾರಣಿಗಳು ಸಡನ್ ಆಗಿ ಈ ಥರದ ಸ್ಟೇಟ್ಮೆಂಟ್ಗಳು ಕೊಟ್ಟಿದ್ದೇ ಸಾಕಷ್ಟು ರೀತಿಯಾದಂಥ ಕುತೂಹಲಕ್ಕೆ ಕಾರಣವಾಗಿತ್ತು. ಹನಿ ಟ್ರ್ಯಾಪ್ ಯತ್ನ ನಡೆದಿದೆ ಅಂದರೆ ಇಷ್ಟು ದಿನ ಏನು ಮಾಡ್ತಿದ್ರು ಅನ್ನೋ ಪ್ರಶ್ನೆ ಹುಟ್ಕೊಳ್ತು. ದೂರು ಕೊಡಿ ಅನ್ನೋ ಒತ್ತಾಯ ಕೇಳ್ಬಂತು. ದೂರು ಕೊಡ್ತೀವಿ ಅಂತ ಹೇಳಿದ್ರು. ಅದಾದ್ಮೇಲೆ ದೂರು ಕೊಡಲಿಲ್ಲ, ಸಮಯ ಸಿಕ್ಕಿಲ್ಲ, ಫ್ರೀ ಇಲ್ಲ, ಬ್ಯುಸಿ ಇದ್ದೀವಿ ಅಂತ ಹೇಳಿದ್ರು. ಕೊನೆಗೆ ರಾಜೇಂದ್ರ ಅವರು ಪ್ರತ್ಯಕ್ಷ ಆದರು. ನಾನು ಹನಿ ಟ್ರ್ಯಾಪ್ ಯತ್ನ ಆಗಿದೆ ನನ್ನ ಮೇಲೆ ಅಂತ ನಾನು ಹೇಳೇ ಇಲ್ಲ ಅಂತ ಅಂದರು. ಅಪ್ಪನ ಮೇಲೆ ಆಗಿದೆ ಅಂತ ಹೇಳಿದೆ ಅಂತಂದ್ರು. ನವೆಂಬರ್ನಲ್ಲೇ ನನ್ನನ್ನು ಕೊಲೆ ಮಾಡೋದಕ್ಕೆ ಪ್ರಯತ್ನಿಸಲಾಗಿತ್ತು ಅನ್ನುವಂಥ ಶಾಕಿಂಗ್ ಸ್ಟೇಟ್ಮೆಂಟ್ ಕೊಟ್ಟರು. ಜನವರಿಯಲ್ಲಿ ನನಗೆ ಅದ್ರ ಬಗ್ಗೆ ಗೊತ್ತಾಯ್ತು ಅಂತ ಹೇಳಿದ್ರು. ಈ ಕಂಪ್ಲೇಂಟ್ ಕೊಡ್ತಾ ಇದ್ದೀನಿ ಅಂತ ಅಂದರು. ಆಡಿಯೋ ರೆಕಾರ್ಡಿಂಗ್ ಇದೆ ಅಂತ ಅಂದರು. ಕ್ಷಣಕ್ಕೊಂದು ದಿನಕ್ಕೊಂದು ಹೇಳಿಕೆಗಳು ಬದಲಾಗ್ತಾ ಇದೆ. ಯಾಕೋ ಯೂಟರ್ನ್ ಹೊಡಿತಾ ಇದ್ದಾರೆ ಅಪ್ಪ ಮಗ ಇಬ್ಬರು ಅಂತ ಅನ್ಸೋಕೆ ಶುರುವಾಗಿದೆ. ಇದ್ದಕ್ಕಿದ್ದ ಹಾಗೆ ಈ ರೀತಿಯಾದಂಥ ಬದಲಾವಣೆ ಯಾಕೆ ಅನ್ನೋ ಪ್ರಶ್ನೆ ಹುಟ್ಕೊಳ್ತಾ ಆಗಿದೆ. ಏನೋ ಮಾಡಲು ಹೋಗಿ ಇನ್ನೇನೋ ಆಯ್ತಾ ಅನ್ನುವಂಥ ಪ್ರಶ್ನೆ ಹುಟ್ಕೊಳ್ತಾ ಇದೆ. ನೋಡಿ, ರಾಜಣ್ಣ ಅವರು ಕೊಟ್ಟಂಥ ಸ್ಟೇಟ್ಮೆಂಟ್ ಇದೆಯಲ್ಲ, ಅದು ಬಹಳ ಗಂಭೀರವಾದಂಥ ಸ್ಟೇಟ್ಮೆಂಟ್. ಎಲ್ಲೋ ಹಾದಿಲಿ ಹೋಗ್ಬೇಕಾದ್ರೆ ಬೀದಿಲಿ ಹೋಗ್ಬೇಕಾದ್ರೆ ಅವ್ರು ಹೇಳಲಿಲ್ಲ, ಸದನದಲ್ಲಿ ನಿಂತ್ಕೊಂಡು ಹೇಳಿದ್ರು. ಸದನದಲ್ಲಿ ಒಂದು ವಿಚಾರವನ್ನು ಪ್ರಸ್ತಾಪಿಸ್ತಾರೆ ಅಂತ ಅಂದ್ರೆ ಅದು ಬಹಳ ಸೀರಿಯಸ್ ಆಗಿರುತ್ತೆ, ಗಂಭೀರವಾಗಿರುತ್ತೆ ಅನ್ನೋದು ಗೊತ್ತಿರೋ ವಿಚಾರ. ಆದರೆ ಈಗ ನೋಡಿದ್ರೆ ರಾಜಣ್ಣ ಅವರು ಬೇರೆ ರೀತಿಯಾದಂಥ ವರಸೆಯನ್ನು ಬದಲಿಸ್ತಾ ಇದ್ದಾರೆ. ಹಾಗಿದ್ರೆ ರಾಜಣ್ಣ ಅವರು ಕನ್ಫ್ಯೂಸ್ ಆಗಿದ್ದಾರೋ, ಒತ್ತಡದಲ್ಲಿದ್ದಾರೋ, ಮುಜುಗರಕ್ಕೊಳಗಾಗಿದ್ದಾರೋ, ಅಥವಾ ಯಾರಾದರೂ ಅವ್ರ ಮೇಲೆ ಒತ್ತಡ ಹೇರೋ ಕೆಲಸ ಮಾಡ್ತಾ ಇದ್ದಾರೋ? ಸಹಜವಾಗಿ ಈ ಪ್ರಶ್ನೆಗಳು ಹುಟ್ಕೊಳ್ಳುತ್ತೆ. ಹೈಕಮಾಂಡ್ ನಾಯಕರು ಕೂಡ ಬೇಸರ ವ್ಯಕ್ತಪಡಿಸಿದ್ರು. ಈ ವಿಚಾರವನ್ನ ಸದನದಲ್ಲಿ ನಿಂತು ಮಾತಾಡೋದಲ್ಲ, ನಮ್ಮಲ್ಲಿ ಹೇಳ್ಕೋಬಹುದಿತ್ತು, ಸಿಎಂ ಬಳಿ ಹೇಳ್ಕೊಳ್ಬಹುದಿತ್ತು, ಗೃಹ ಸಚಿವರ ಬಳಿ ಹೇಳ್ಕೊಳ್ಬಹುದಿತ್ತು, ರಾಜ್ಯ ಉಸ್ತುವಾರಿ ಜೊತೆಗೆ ಹೇಳ್ಕೊಳ್ಬಹುದಿತ್ತು. ಸದನದಲ್ಲಿ ಪ್ರಸ್ತಾಪಿಸಿ ಇದು ಸರ್ಕಾರಕ್ಕೆ ಜೊತೆಗೆ ಪಕ್ಷಕ್ಕೆ ಡ್ಯಾಮೇಜ್ ಆಗಿದೆ ಅಂತ ಹೇಳಿದ್ರು. ಇದೆಲ್ಲದರ ನಡುವೆ ಕಂಪ್ಲೇಂಟ್ ಕೊಡಿ ಅಂತ ವಿಪಕ್ಷಗಳು ಒತ್ತಡ ಹೇರಕ್ಕೆ ಶುರು ಮಾಡಿದ್ವು. ಯಾವಾಗ ಈ ಒತ್ತಡಗಳು ಹೆಚ್ಚಾಯಿತು, ಅಪ್ಪ ಮಗ ಇಬ್ರು ಹೋಗಿ ಕಂಪ್ಲೇಂಟ್ ಕೊಟ್ರು. ಆದರೆ ಈ ಹನಿ ಟ್ರ್ಯಾಪ್ ಅನ್ನುವುದನ್ನ ಸೈಡ್ಲೈನ್ ಮಾಡಿಬಿಟ್ರು. ಸಚಿವರ ಹನಿ ಟ್ರ್ಯಾಪ್, ರಾಜೇಂದ್ರ ಕೊಲೆ ಯತ್ನ ಆರೋಪ, ಎಸ್ಐಟಿ ತನಿಖೆಗೆ ನೀಡೋದಕ್ಕೆ ಸರ್ಕಾರ ನಿರ್ಧರಿಸುತ್ತಾ ಅನ್ನೋ ಪ್ರಶ್ನೆ ಇದೆ. ಇದೆಲ್ಲದರ ನಡುವೆ ಈಗಾಗಲೇ ರಾಜಣ್ಣ ನಿವಾಸ ತಲಾಶ್ ಮಾಡಿರುವಂತ ಸಿಐಡಿ ಸರ್ಕಾರಿ ನಿವಾಸದಲ್ಲಿರುವಂತಹ ಸಿಬ್ಬಂದಿ ಕೆಲಸಗಾರರಿಂದ ಮಾಹಿತಿಯನ್ನ ಸಂಗ್ರಹಿಸಿದ್ದಾರೆ. ಹೀಗಾಗಿ ಸಿಐಡಿ ತನಿಖೆಯನ್ನ ಮುಂದುವರಿಸಲಾಗುತ್ತೋ ಅಥವಾ ವಿಶೇಷ ತನಿಖಾ ತಂಡದ ಮೂಲಕ ತನಿಖೆಯನ್ನ ನಡೆಸುತ್ತೋ ಅನ್ನೋ ಪ್ರಶ್ನೆ ಇದೆ. ಗೃಹ ಸಚಿವ ಪರಮೇಶ್ವರ್ ನಿರ್ಧಾರಕ್ಕೆ ಸಿಎಂ ಬಿಟ್ಟಿದ್ದಾರೆ. ನಿಮ್ಮಿಷ್ಟ, ನೀವು ಹೇಗೆ ಹೇಳ್ತಿರೋ ಹಾಗೆ ನಿಮ್ಮದೇ ನಿರ್ಧಾರ ಅಂತ ಹೇಳಿಬಿಟ್ಟಿದ್ದಾರೆ. ಹೀಗಾಗಿ ಇವತ್ತು ಹಿರಿಯ ಅಧಿಕಾರಿಗಳ ಜೊತೆಗೆ ಪರಮೇಶ್ವರ್ ಒಂದು ಸಭೆಯನ್ನು ನಡೆಸಲಿದ್ದಾರೆ. ಸಭೆಯ ನಂತರ ಎಸ್ಐಟಿ ತನಿಖೆಗೆ ವಹಿಸಲಿದ್ದಾರೆ ಎಂಬ ಚರ್ಚೆಗಳು ಕೂಡ ಕೇಳಿ ಬರ್ತಾ ಇದೆ. ಉನ್ನತ ಮಟ್ಟದ ತನಿಖೆ ಆಗಬೇಕು ಅನ್ನುವಂತ ಆಗ್ರಹ ಹೆಚ್ಚಾಗಿತ್ತು.
ಸದನದಲ್ಲಿಗೆ ಸಿಎಂ ಮತ್ತು ಗೃಹ ಸಚಿವರು ಇಬ್ಬರನ್ನು ಕೂಡ ಉನ್ನತ ಮಟ್ಟದ ತನಿಖೆ ಮಾಡಿಸ್ತೀವಿ ಅನ್ನುವಂತ ಭರವಸೆ ಕೊಟ್ಟಿದ್ರು. ಇದೆಲ್ಲದರ ನಡುವೆ ಅಪ್ಪ ಮಗ ಇಬ್ರು ದೂರು ಕೊಟ್ಟ ಮೇಲೆ ಇದೀಗ ಹೇಗೆ ತನಿಖೆಯನ್ನ ನಡೆಸಲಾಗತ್ತೆ ಅನ್ನೋ ಪ್ರಶ್ನೆ ಇದೆ. ಈಗಾಗಲೇ ಸಿಐಡಿ ತಲಾಶೆಯನ್ನ ನಡೆಸಲಾಗಿದೆ. ಜೊತೆಗೆ ಮನೆ ಕೆಲಸಗಾರರು ಸಿಬ್ಬಂದಿಯನ್ನ ವಿಚಾರಣೆಗೆ ಒಳಪಡಿಸಲಾಗಿದೆ. ಕೆಲವೊಂದಷ್ಟು ಮಾಹಿತಿಗಳನ್ನ ಕಲೆ ಹಾಕಿದ್ದಾರೆ. ಹಾಗಾಗಿ ತನಿಖೆಯನ್ನ ಸಿಐಡಿನೇ ಮುಂದುವರಿಸಿಕೊಂಡು ಹೋಗುತ್ತಾ ಅನ್ನುವಂತ ಪ್ರಶ್ನೆ ಇದೆ. ಅಥವಾ ಇದಕ್ಕೆ ಅಂತ ವಿಶೇಷ ತನಿಖಾ ತಂಡವನ್ನ ರಚನೆ ಮಾಡ್ತಾರಾ? ವಿಶೇಷ ತನಿಖಾ ತಂಡಕ್ಕೆ ಈ ತನಿಖೆಯ ಜವಾಬ್ದಾರಿಯನ್ನ ವಹಿಸ್ತಾರ ಅನ್ನುವಂತ ಪ್ರಶ್ನೆ ಕೂಡ ಇದೆ. ದಿನಕ್ಕೊಂದು ಸ್ಟೇಟ್ಮೆಂಟ್ ಅನ್ನ ರಾಜಣ್ಣ ಮತ್ತು ಅವರ ಪುತ್ರ ನೀಡ್ತಾ ಇದ್ದಾರೆ. ಕ್ಷಣಕ್ಕೊಂದು ಹೇಳಿಕೆಗಳನ್ನ ನೀಡ್ತಾ ಇರೋದ್ರಿಂದ ನಾನಾ ರೀತಿಯಾದಂಥ ಚರ್ಚೆಗಳು ಹುಟ್ಕೊಳ್ತಾ ಇದೆ. ಇದರ ಜೊತೆಗೆ ತನಿಖೆಗೆ ಶೀಘ್ರದಲ್ಲೇ ವಹಿಸಿ ಅನ್ನುವಂಥ ಆಗ್ರಹ ಹೆಚ್ಚಾಗಿರೋದ್ರಿಂದ ಯಾರಿಗೆ ತನಿಖೆಯನ್ನ ವಹಿಸ್ತಾರೆ ಅನ್ನೋ ಪ್ರಶ್ನೆ ಇದೆ. ಗೃಹ ಸಚಿವರ ಮೇಲೆ ಸಹಜವಾಗಿ ಈಗ ಒತ್ತಡವೂ ಇದೆ, ಜವಾಬ್ದಾರಿಯೂ ಕೂಡ ಇದೆ. ಅಳಿದು ತೂಗಿ ಒಂದು ನಿರ್ಧಾರಕ್ಕೆ ಬರಲೇಬೇಕು. ಹಾಗಾಗಿ SITಗೆ ಏನಾದರೂ ಈ ತನಿಖೆಯನ್ನು ವಹಿಸ್ತಾರೋ ಅಥವಾ CIDಗೆ ಈ ತನಿಖೆಯನ್ನು ಬಿಡ್ತಾರೋ ಅನ್ನುವಂಥ ಪ್ರಶ್ನೆಗಳು ಕೂಡ ಇದೀಗ ಕಾಡ್ತಾಗಿದೆ. ಏನಾಗಬಹುದು ಈ ವಿಚಾರದಲ್ಲಿ ಅನ್ನುವಂಥ ಪ್ರಶ್ನೆ ಸಾಕಷ್ಟು ರೀತಿಯಾದಂಥ ಚರ್ಚೆಗೆ ಎಡೆ ಮಾಡಿಕೊಡ್ತಾ ಇದೆ. ಯಾರು ಮಾಡಿದ್ದು ಏನು ಅನ್ನೋದು ಇನ್ನೂ ಅಲ್ಲ. ಈಗ ಅದಕ್ಕೆ ಈಗ ಇವತ್ತಿಂದ ಅದು CID ಕೊಟ್ಟಿದ್ದಾರೆ ಅಂತ ಅನ್ಕೊಂಡಿದ್ದೀನಿ. ಇವತ್ತು CID ಅವರು ಮನೆ ಹತ್ರ ಹೋಗಿದ್ರು ಅಂತ ಮಾಹಿತಿ ನನಗೆ. ಇವತ್ತು ಮನೆ ಹತ್ರ ಹೋಗಿ ಅಲ್ಲಿ ಇದ್ದಂಥ ಯಾರು ಮನೆ ಸ್ಟಾಫ್ ಇದ್ದಾರೆ ಅವ್ರಿಗೆ ಯಾರ್ಯಾರು ಬಂದಿದ್ರು ಏನು ಅಂತ ತಾಲೇ ಅವರು ಪ್ರಿಲಿಮಿನರಿ ಇವತ್ತು ಆ ತನಿಖೆ ಪ್ರಾರಂಭ ಮಾಡಿದ್ದಾರೆ. ಇವತ್ತು ಏನು ಗೌರ್ಮೆಂಟ್ ಗೆಸ್ಟ್ ಹೌಸ್ ಇದೆ ಜೈಮಾಲ್ ರೋಡಲ್ಲಿ, ಅಲ್ಲಿಗೆ ಇವತ್ತು CID ಅವರು ಹೋಗಿ ಇವತ್ತು ಅಲ್ಲಿರೋವಂಥ ಮನೇಲಿ ಯಾರೆಲ್ಲ ಕೆಲಸದವ್ರು ಇದ್ದಾರೆ ಅವ್ರನ್ನೆಲ್ಲ ಯಾರು ಬರ್ತಾ ಇದ್ದಾರೆ ಏನು ಅಂತ ಇವತ್ತು ತನಿಖೆ ಪ್ರಾರಂಭ ಮಾಡಿದ್ದಾರೆ ಅಂತ ಮಾಹಿತಿ ನನಗಿರುವಂಥದ್ದು. ಯಾರು ಮಾಡಿದ್ದು ಏನು ಅನ್ನೋದು ಇನ್ನೂ ಅಲ್ಲ. ಈಗ ಅದಕ್ಕೆ